ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಗೌಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವ್ರಿ. ಆಕ್ಚುಲಿ ವಾಯ್ಸ್ ರೆಕಾರ್ಡಿಂಗ್ ಯಾಕೆ ಮಾಡತ್ತೀನ್ರಿಪ್ಪ ಅಂದ್ರೆ ನಾ ಮಾತಾಡಿದ್ದು ಮಾತನಲ್ಲಿ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ, ಹಂಗಾಗಿ ವಾಯ್ಸ್ ರೆಕಾರ್ಡ್ ನ ಮಾಡತ್ತೀನ್ರಿ. ಇವತ್ ಒಂದ್ ನಿಮ್ ಜೊತೆ ಹೊಸ ರೆಸಿಪಿ ತೋರಿಸ್ಬೇಕು, ನಿಮ್ ಜೊತೆ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು. ಸೊ ಹಂಗಾಗಿ ಹೊಸ ರೆಸಿಪಿನ ನಿಮ್ ಜೊತೆ ಹಂಚ್ಕೋತೀನ್ರಿ. ಅದ್ ಯಾವ್ದಪ್ಪ ರೆಸಿಪಿ ಅಂದ್ರ ವಿಡಿಯೋನ ಸ್ಕಿಪ್ ಮಾಡಲ್ಲ ನೋಡ್ರಿ. ಹೊಸ ನ್ಯೂ ರೆಸಿಪಿ ಐತಿ. ಬಿಕಾಸ್ ನಾ ತುಂಬಾ ದಿನ ಇದ ರೆಸಿಪಿ ಟ್ರೈ ಮಾಡದಿದ್ರಿ. ಇವತ್ ನಂಗ ಫೈನಲಿ ಬಂತ್ರಿ ಅದ್ ರೆಸಿಪಿನ. ಸೊ ಅದ್ ಯಾವ ರೆಸಿಪಿ ಅಂದ್ರ ಗುಜರಾತಿ ಥಾಲಿ ರೀ ಅದ. ಗುಜರಾತಿ ಥಾಲಿ ಅನ್ನೋದು ಗುಜರಾತಿ ಒಂದು ಡಿಶ್ ಅದ, ಖಾಂಡ್ವಿ ಅಂತ. ಅದಕ್ ನಾವು ಏನಪ್ಪಾ ಅಂದ್ರ ಸುರುಳಿ ವಡೆ, ಓಕೆ, ಸುರುಳಿ ವಡೆ ಅಂತನ ಕರಿಬಹುದು. ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹತ್ತಾವಂದ್ರ ಮೇನ್ ಇಂಪಾರ್ಟೆಂಟ್ ಅಂದ್ರ ಅರ್ಧ ವಾಟಿ ಕಡ್ಲಿ ಹಿಟ್ರಿ. ಎಷ್ಟ ಅರ್ಧ ವಾಟಿ ಕಡ್ಲಿ ಹಿಟ್ಟು ತಗೊಂಡಿರ್ತೀವಿ ಅಷ್ಟ ಅರ್ಧ ವಾಟಿ ಮೊಸರು, ಆಮೇಲೆ ಅರ್ಧ ವಾಟಿ ನೀರ, ಆಮೇಲೆ ಒಂದ್ ಸ್ವಲ್ಪ ಒಂದ್ ಚಿಟಕಿ ಅಷ್ಟನ ಇದ್ರಿ ಅರಿಶಿನ, ಆಮೇಲೆ ಒಂದ್ ಸ್ವಲ್ಪ ಅಲ್ಲ ಮತ್ತ ಗ್ರೀನ್ ಚಿಲ್ಲಿ, ಇಷ್ಟೆಲ್ಲ ತಗೋಬೇಕ್ರಿ. ಅದನ್ನೆಲ್ಲ ನಾವು ಮತ್ತ ಮೇನ್ ಇಂಪಾರ್ಟೆಂಟ್ ಅಂದ್ರೆ ರುಚಿ ತಕ್ಕಷ್ಟ ಉಪ್ಪು, ಒಂದ್ ಸ್ವಲ್ಪ ಅಂದ್ರೆ ಸ್ವಲ್ಪ ಸಾಲ್ಟ್, ಒಂದ್ ಸ್ವಲ್ಪ ನಂದು ಹೆಚ್ಚಾಗಿದ್ರಿ, ಬಟ್ ನೀವು ನೋಡಿ ಹಾಕೋಬಹುದು ಸಾಲ್ಟ್ ನ. ಬಿಕಾಸ್ ಇದನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ಫುಲ್ ಎಲ್ಲ ಗ್ರೈಂಡ್ ಮಾಡ್ಕೋಬೇಕ್ರಿ. ಗ್ರೈಂಡ್ ಮಾಡ್ಕೊಂಡು ಡ್ರೈನ್ ಮಾಡ್ಬೇಕ. ಇದ್ ರೆಸಿಪಿ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದಂದ್ರ ನನ್ನ ಸೋದರತ್ತಿ ಪುನಾ ಒಳಗೆ ಇರ್ತಾರ್ರಿ ಅವ್ರ. ಸೊ ಹಂಗಾಗಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ರೆಸಿಪಿ. ರಿಯಲಿ ಬಹಳ ಚಂದ ಮಾಡ್ತಾರ್ರಿ. ಬಟ್ ಅವ್ರು ಮಾಡುದು ಬೇರೆ ತರ ಇರ್ಬೋದು, ಬಟ್ ನಾನ್ ಮಾಡುದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗೈತ್ರಿ. ಬಟ್ ನನ್ ರೆಸಿಪಿ ಒಂದ್ ಸ್ವಲ್ಪ ಡಿಫ್ರೆಂಟ್, ಬಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ರೀ. ಬಟ್ ಅವ್ರು ಮಾಡುದು ಬೇರೆ, ನಾನ್ ಮಾಡುದು ರೀತಿ ಬೇರೆ, ಹಿಂಗಾಗೈತ್ರಿ. ಸೊ ಅವು ಕೂಡ ನಾನು ಎಲ್ಲಾ ವ್ಲಾಗ್ಸ್ ನೋಡ್ತಾ ಇದ್ರಿ. ನೋಡೋಣ. ಆಕ್ಚುಲಿ ಕಮೆಂಟ್ ಅದು ಮಾಡ್ಲಿಲ್ಲ ಅಂದ್ರೂ ಅಟ್ ಲೀಸ್ಟ್ ನನಗ ಕಾಲ್ ಮಾಡಿದ್ರೆ ಹೇಳ್ತಾಳ್ರಿ ನಮ್ಮ ಅತ್ಯ. ಇವಾಗ ಏನ್ ಮಾಡತ್ತಿ ಅಂದ್ರೆ ಅದು ಗ್ರೈಂಡ್ ಮಾಡಿ ಫುಲ್ ಡ್ರೈನ್ ಮಾಡ್ಕೊಂಡಿರಿ. ಡ್ರೈನ್ ಮಾಡ್ಕೊಂಡ ಒಂದ್ ಪ್ಲೇಟ್ಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ ಫುಲ್ ಒಂಥರ ಥಿನ್ ಆಗಿನೇ ಇರ್ತದ್ರಿ ಅದ. ಸೊ ಒಂದ್ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡ ಅದು ಏನ್ ನಾವು ಬ್ಯಾಟರ್ ಮಾಡಿವ್ ನೋಡ್ರಿ, ಅದು ಒಂದ್ ಟೂ ಸ್ಪೂನ್ ಅಷ್ಟ ಅದ್ರೊಳಗೆ ಹಾಕೋಬೇಕ್ರಿ. ಆ ಪ್ಲೇಟ್ ಒಳಗ ಹಾಕೊಂಡ ಒಂದ್ ಕಡಾಯಿ ಒಳಗ ಒಂದ್ ಸ್ವಲ್ಪ ನೀರಿಟ್ಟು, ಒಂದ್ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರ್ ಹಾಕೋಬೇಕ್ರಿ. ಆಮೇಲೆ ಅದ್ರ ಒಂದ ಸ್ಟ್ಯಾಂಡ್ ಇಡ್ಬೇಕ್ರಿ. ಸ್ಟ್ಯಾಂಡ್ ಇಟ್ಟು ಅದ್ರ ಮ್ಯಾಗ ಅದು ಒಂದ್ ಸ್ವಲ್ಪ ಏನಂತಾರ ಅದ ಸ್ಟೀಮ್ ಆಗ್ಬೇಕ್ರಿ ಅದ. ಸ್ಟೀಮ್ ಆತಂದ್ರ ಒಂಥರ ಮಸ್ತ್ ಆಗ್ತಾವ್ರಿ ಖಾಂಡ್ವಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಖರೇನ ಬಹಳ ಮಸ್ತ್ ಆಗ್ತಾವು. ಒಂಥರ ಹೊಸ ರೆಸಿಪಿ. ಆಮೇಲೆ ಇದ್ರ ಖಾಂಡ್ವಿ ಏನೈತೆ ನೋಡ್ರಿ, ಗುಜರಾತಿ ಸ್ಟೈಲ್. ಇದ್ ನೀವು ಆಲ್ಮೋಸ್ಟ್ ಈವ್ನಿಂಗ್ ಸ್ನಾಕ್ಸ್ ಆಗಿ ಮಕ್ಕಳು ಮಾಡ್ಕೊಳ್ಬಹುದು. ಆಮೇಲೆ ಆಲ್ಮೋಸ್ಟ್ ನೀವು ಟಿಫಿನ್ಗಾಗಿ ಪ್ರಿಪೇರ್ ಮಾಡತ್ತಿರ್ಬೋದು. ಅಂದ್ರೆ ನೀವು ಬೆಳಿಗ್ಗೆ ಅಂತೂ ಆಗಾಗ ಪಾಸಿಬಲ್ ಇಲ್ಲ, ಬಟ್ ನೈಟ್ ನೀವು ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಒಂದ್ ಸ್ವಲ್ಪ ನೀರ್ ಉಗುರು ಬೆಚ್ಚಗ್ ಆದು ಅಂದ್ರಿ ಆ ಪ್ಲೇಟ್ ನ ಅದ್ರೊಳಗೆ ನಾವು ಇಡ್ಬೋದು. ಓಕೆ. ಸೊ ನೋಡ್ರಿ ಇಲ್ಲಿ ನಾ ಏನ್ ಮಾಡತ್ತೀನಿ ಅಂದ್ರ ಅದು ಒಂದು ನಾವು ಏನು ಸಾಂಬಾರಿಗೆ ಏನು ಚಮಚೆ ತಗೋತೀವಿ ನೋಡ್ರಿ, ಆ ಚಮಚಲೆ ಒಂದು 2 ಸ್ಪೂನ್ ಅಷ್ಟ ನಾವ್ ಅದ್ರೊಳಗೆ ಹಾಕೋಬೇಕ್ರಿ. ಖರೇನ ಭಾಳ ಮಸ್ತ್ ಆಗ್ತಾವ್ರಿ, ಭಾಳ ಸಖತ್ ಆಗ್ತಾವು. ಆಮೇಲೆ ಇದ್ ಮಾಡುವಾಗ ಒಂಥರ ಅಪ್ಸೆಟ್ನು ಮೂಡ್ ಇತ್ತು, ಆಮೇಲೆ ಒಂಥರ ಖುಷಿ ಕೂಡ ಇತ್ತು. ಅಪ್ಸೆಟ್ ಮೂಡ್ ಅಂದ್ರೆ ಬರ್ತೈತೋ ಇಲ್ಲೋ, ಹೆಂಗ್ ಆಕೇತೋ ಏನು ಅಂತ ಒಂಥರ ಐತ್ರಿ. ಮತ್ ಫಸ್ಟ್ ಆಫ್ ಆಲ್ ನಾ ಯಾವ್ದು ಫಸ್ಟ್ ಟೈಮ್ ನ ರೆಸಿಪಿ ಟ್ರೈ ಮಾಡ್ತಿರ್ತೀನಿ ಅವಾಗ ಬಹಳ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡ್ತೀನಿ ಅದ. ಆಲ್ಮೋಸ್ಟ್ ಎಲ್ಲರಿಗೂ ಒಂದೊಂದ್ ಬಂದ್ರು ಕೂಡ ನನಗ ಪ್ರಾಬ್ಲಮ್ ಇಲ್ಲ ತಿನ್ನಾಕ. ಬಟ್ ಕಡಿಮೆ ಕ್ವಾಂಟಿಟಿ ಒಳಗೆ ಯಾಕೆ ಮಾಡ್ತೀನಿಪ್ಪ ಅಂದ್ರೆ ವೇಸ್ಟ್ ಆಗ್ಬಾರ್ದು ಅಂತ. ಹಂಗಾಗಿ ನಾನು ಅದ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡ್ತೀನಿ. ಆಮೇಲೆ ಅದು ಸ್ಟೀಮ್ ಆಗಕ್ ಇಟ್ಟಿನ್ರಿ. ಸಾನು ಹರ್ಷನು ಬಾಟಲ್ಸ್ ಎಲ್ಲ ಇವತ್ತನ ಫುಲ್ ಎಲ್ಲ ವಾಶ್ ಮಾಡಿ ನೀಟಾಗಿ ಇಡಬೇಕು. ಬಿಕಾಸ್ ನಾಳೆ ಬೆಳಿಗ್ಗೆ ಮತ್ತೆ ಸ್ಕೂಲ್ ಇರ್ತೈತ್ರಿ. ಹಂಗಾಗಿ ನಮ್ಮ ಹೆಣ್ಮಕ್ಳಿಗೆ
ಎಷ್ಟು ಕೆಲಸ ಮಾಡಿದ್ರು ಮುಗ್ಯಾಂಗನೇ ಇಲ್ಲ. ಬರೀ ಸಂಡೇ ಹೇಳೋದಷ್ಟೇ ಸಂಡೇ ಅಂತ. ಇದು ಸಂಡೇ ವ್ಲಾಗ್ ಐತ್ರಿ ನಂದ. ಆಲ್ಮೋಸ್ಟ್ ಸಂಡೇ ಹೇಳೋದಷ್ಟೇ ರೀ. ಸಂಡೇ ಯಾರಿಗೆ ಹಾಲಿಡೇ ಇರುತ್ತಂದ್ರೆ ಮಕ್ಕಳಿಗೆ ಹಾಲಿಡೇ ಇರ್ತೈತ್ರಿ, ಹಸ್ಬೆಂಡ್ಗಳಿಗೆ ಹಾಲಿಡೇ ಇರ್ತೈತಿ. ನಮಗಂತೂ ಸೊ ಗೈಸ್ ಏನ್ ಮಾಡ್ಬೇಕಂದ್ರೆ ಫುಲ್ ಅದ್ರ ಮ್ಯಾಗ ಪ್ಲೇಟ್ ಇಟ್ಟು ಒಂದು 10 ಮಿನಿಟ್ಸ್ ಆಗಿ ಸ್ಟೀಮ್ ಮಾಡಾಕ್ ಇಡ್ಬೇಕು. ಆಮೇಲೆ ನಾವು ಮಧ್ಯ ಮಧ್ಯ ಒಂದ್ ಸ್ವಲ್ಪ ಸ್ಟೀಮ್ ಆಗೈತೋ ಇಲ್ಲೋ ನೋಡ್ಬೇಕ್ರಿ. ನಾವು ಕಡಾಯಿ ಒಳಗ ಜಾಸ್ತಿ ನೀರ್ ಹಾಕೊಂಡು ಸ್ಟೀಮ್ ಮಾಡಿದ್ವಿ ಅಂದ್ರ ಆ ಪ್ಲೇಟ್ಗ ನೀರ್ ಹತ್ತಾವ್ರಿ. ಹಂಗಾಗಿ ಒಂದ್ ಸ್ವಲ್ಪ ಹಸಿ ಆಗೋ ಚಾನ್ಸಸ್ ಇರ್ತೈತಿ. ಬಟ್ ಒಂದ್ ಸ್ವಲ್ಪ ನೀರ್ ಹಾಕೊಂಡು ನಾವು ನೀಟಾಗಿ ಸ್ಟೀಮ್ ಮಾಡ್ಕೊಂಡಿವಿ ಅಂದ್ರ ನೀಟಾಗಿ ಆಕೈತ್ರಿ. ಒಂದ್ ಸ್ವಲ್ಪ ಫುಲ್ ಹಾಟ್ ಇರ್ತೈತ್ರಿ. ಕೋಲ್ಡ್ ಆಗುವವರೆಗೂ ಒಂದ್ ಸ್ವಲ್ಪ ರೂಮ್ ಟೆಂಪರೇಚರ್ ಆಗುವವರೆಗೂ ಒಂದ್ ಸ್ವಲ್ಪ ಹಂಗ ಇಡ್ಬೇಕ್ರಿ. ಆಮೇಲೆ ಕಟ್ ಮಾಡಿ ನೀಟಾಗಿ ಮಾಡ್ಬೇಕು, ನೀಟಾಗಿ ತಿನ್ಬೇಕು. ಇಷ್ಟ ನೋಡ್ರಿ ಹೆಂಗಾಗೈತಂತ. ಒಂದ್ ಸ್ವಲ್ಪ ಕೋಲ್ಡ್ ಆಗಿದ್ಮೇಲೆ ಫುಲ್ ಒಂಥರ ನೀಟಾಗಿ ಅದು ಪ್ಲೇಟ್ ಒಳಗಿನ ಹೇಳ್ತದ್ರಿ ನೀಟಾಗಿ. ಇಲ್ಲಿ ನೋಡ್ಬೋದು ನಾವು ಸ್ವಲ್ಪ ಸ್ಮಾಲ್ ಸ್ಮಾಲ್ ಕಟಿಂಗ್ ಮಾಡ್ಕೊಳತ್ತೀನ್ರಿ. ಕಟಿಂಗ್ ಅಲ್ಲ, ಕಟ್ ಮಾಡ್ಕೊಳತ್ತೀನ್ರಿ. ಕಟ್ ಮಾಡ್ಕೊಂಡು ಒಂಥರ ರೋಲ್ ಗತೆ ಮಾಡ್ಬೇಕ್ರಿ. ರೋಲ್ ಗತೆ ಮಾಡಿದ್ವಿ ಅಂದ್ರ ಖರೇನ ಭಾಳ ಅಂದ್ರ ಭಾಳ ಮಸ್ತ್ ಆಗ್ತಾವ್ರಿ. ಗುಜರಾತಿ ಡಿಶ್ ಐತಿ, ನಾವ್ಯಾಕೆ ಟ್ರೈ ಮಾಡ್ಬೇಕು ಅಂತ ಏನಿಲ್ಲ, ಖರೇನ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ರಿ. ಆಮೇಲೆ ಇದ್ರ ಜೊತೆ ಈವ್ನಿಂಗ್ ಟೈಮಿಂಗ್ ಯಾರು ಟೀ ಕುಡಿತಾರ ಅವ್ರು ಟೀ, ಕಾಫಿ, ಟೀ ಜೊತೆ ಕಾಫಿ ಜೊತೆ ಆಮೇಲೆ ಇದ್ರ ಜೊತೆ ಒಂದ್ ಪೇಡ ಕೂಡ ಇಡ್ಬೋದು ನೀವು ಪ್ಲೇಟ್ ಒಳಗ. ಸೊ ಹಂಗಾಗಿ ಭಾಳ ಅಂದ್ರೆ ಭಾಳ ಮಸ್ತ್ ರೆಸಿಪಿ ಐತಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ರಿ. ಒಂದ್ ಸ್ವಲ್ಪ ಕಷ್ಟ ಆಕೈತ್ರಿ ಸ್ಟಾರ್ಟಿಂಗ್ ಅದ ಪೂರ್ತಿ ಪ್ಲೇಟಿಗೆಲ್ಲ ಅಂಟ್ಕೊಂಡಿರ್ತೈತ್ರಲ್ಲ ಅದೊಂದ್ ಸ್ವಲ್ಪ ಎಳು ಮಟ ಒಂದ್ ಸ್ವಲ್ಪ ಇದಾಕೈತ್ರಿ. ಬಟ್ ಆಮೇಲೆ ನೀಟಾಗಿ ರೋಲ್ ಬರ್ತೈತ್ರಿ. ಅದ ಹಿಂಗ ನೀಟಾಗಿ ರೋಲ್ ಮಾಡ್ಬೇಕು. ನೋಡ್ರಿ ಎಷ್ಟು ಮಸ್ತ್ ರೋಲ್ ಆಗತ್ತಂದ್ರ ನಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ನನಗ್ ಮಾಡಾಕ್ ಬರ್ಬೋದು. ಫಸ್ಟ್ ಟ್ರೈ ಒಳಗ ಇಷ್ಟು ಚಲೋ ಕೂಡ ಆಗ್ಬೋದು ಅಂತ ನಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚನ ಆಗೈತ್ರಿ ಅದ. ಮಸ್ತ್ ಬಂದವ್, ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಮಸ್ತ್ ಬಂದವ್ರಿ ರೋಲ್. ಸೊ ಗೈಸ್ ನೋಡ್ಬೋದು ಈ ತರ ಪ್ಲೇನ್ ಆಗ್ತಾವ್ರಿ. ಸೊ ಪ್ಲೇನ್ ಆಗಿದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕಂದ್ರ ಒಂದ್ ಸ್ವಲ್ಪ ಮ್ಯಾಗ ಒಗ್ಗರ್ನಿನ ಕೊಡ್ಬೇಕು. ನಾ ಏನ್ ಮಾಡ್ಕೊಂಡಿನಿ, ಒಂದ್ ಒಗ್ಗರ್ನಿ ಪ್ಯಾನ್ ಒಳಗ ಒಂದ್ ಸ್ವಲ್ಪ ಎಣ್ಣೆ, ಸಾಸ್ಮಿ, ಜೀರಿಗೆ, ಕರಿಬೇವು ಹಾಕೊಂಡು ಒಂದ್ ಸ್ವಲ್ಪ ಚಟ ಚಟ ಅನ್ನೋ ಮಟ ಫ್ರೈ ಮಾಡ್ಕೊಂಡು ಮೇಲೆ ಒಗ್ಗರ್ನಿ ಹಾಕ್ತಾ ಇದೀನಿ. ಹೆಂಗಂದ್ರ ಒಂಥರ ಲುಕ್ಕು ಕೊಡ್ತದ್ರಿ. ಆಮೇಲೆ ಒಂಥರ ಬಾಯಾಗ ರುಚಿ ಕೂಡ ಹತ್ತದ್ರಿ. ಸೊ ನೋಡ್ಬೋದು ನನ್ನ ಗುಜರಾತಿ ಸ್ಪೆಷಲ್ ಡಿಶ್ ಖಾಂಡ್ವಿ ಅನ್ಬೋದು, ಇಲ್ಲ ಅಂದ್ರೆ ಸುರಳಿ ವಡೆ ಅನ್ಬೋದು, ಹೆಂಗಾಗ್ಯಾವ ಅಂತ ನೀವು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಸೊ ನೀವು ಕೂಡ ಟ್ರೈ ಮಾಡ್ರಿ. ನನ್ಗೊಂದು ಸಂಡೇ ಏನಪ್ಪಾ ಅಂದ್ರೆ ಸಂಡೇ ಒಂದು ಡ್ಯೂಟಿ ನಂದ. ಏನೇನೆಲ್ಲ ಖಾಲಿ ಆಗಿರ್ತೈತಿ ಮನಿ ಒಳಗ, ಸೊ ಸಣ್ಣ ಸಣ್ಣ ಬಾಕ್ಸ್ ಒಳಗೆ ಏನೇನೆಲ್ಲ ನಾವು ಯೂಸ್ ಮಾಡ್ಕೋತಿರ್ತೀವಲ್ಲ ಅವು ಏನೇನೆಲ್ಲ ಖಾಲಿ ಆಗಿರ್ತೈತಿ ಅದೆಲ್ಲ ಫಿಲ್ಅಪ್ ಮಾಡ್ಕೊಳ್ಳೋದು. ಆಮೇಲೆ ಬಿಕಾಸ್ ಹೆಂಗಾಕೈತ್ರಿ, ಮಾರ್ನಿಂಗ್ ಎದ್ಮೇಲೆ ನಾನು ಸಾನು ಹರ್ಷುಗ ನೈಟ್ನ ಬದಾಮ್ನ ನೆನೆ ಇಟ್ಟಿರ್ತೀನಿ ರೀ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಬದಾಮ್ ಅದು ನೆನೆ ಇಟ್ಟು ತಿನ್ಸಾತಿಲ್ಲ ಅಂದ್ರೆ ನೀವು ಕೂಡ ಬದಾಮ್ ನೆನೆ ಇಟ್ಟು ತಿನ್ಸುದ್. ಬರೀ ಡ್ರೈ ಫ್ರೂಟ್ಸ್ ಅನ್ಬೋದು, ಎಲ್ಲಾ ತರ ಡ್ರೈ ಫ್ರೂಟ್ಸ್, ವನ ಅಂಜೂರಿ, ಆಮೇಲೆ ಕಿಶ್ಮಿಶ್, ಕಾಜು, ಬದಾಮ್, ಪ್ಲಸ್ ಇಂಪಾರ್ಟೆಂಟ್ ಅಂದ್ರೆ ಕಡ್ಲಿ ಕೂಡ ನಿಮ್ಮ ಮನೆಯೊಳಗಿತ್ತು ಅಂದ್ರೆ ಕಡ್ಲಿ ಕೂಡ ನೀವು ನೈಟ್ ಫುಲ್ ಸೋಕ್ ಮಾಡಿ ಇಟ್ಟು ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ಅಂತ ತಿನ್ಬೋದು. ಕಡ್ಲಿ ಜೊತೆ ಕಾಜು, ಬದಾಮ್, ವನ ಅಂಜೂರಿ ಅಂದ್ರೆ ಡ್ರೈ ಅಂಜೂರಿ ಸಿಗ್ತಾವ ನೋಡ್ರಿ ಇದನ್ನೆಲ್ಲ ನೈಟ್ ಸೋಕ್ ಮಾಡೋದು ಮತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆ ತಿಂದ್ರ BP, ಶುಗರ್ ಪ್ಲಸ್ ಯಾವ್ದು ಮಾತ್ರೆನ ತಗೊಳಕ್ ಹತ್ತಂಗಿಲ್ರಿ. ಅಂದ್ರೆ ಅದು ಬರಂಗನ ಇಲ್ಲ. ಫುಲ್ ಹೆವಿ ಪ್ರೋಟೀನ್ ಕೂಡ ಇರ್ತೈತಿ ಅದ್ರೊಳಗ. ಕಡ್ಲಿ ಅಂತೂ ಫುಲ್ ಪ್ರೋಟೀನ್ ರೀ ಅದ. ನಮ್ಮ ಹೆಲ್ತ್ ಕೂಡ ಬಹಳ ಒಳ್ಳೇದು ಕಡ್ಲಿ. ಸೊ ಹಂಗಾಗಿ ನೀವು ತಿನ್ಬೋದು. ಇದನ್ನೆಲ್ಲ ಯಾಕೆ ಮಾಡ್ಕೊತಿರ್ತೀನಿ ನಾ ಅಂದ್ರೆ ಬೆಳಿಗ್ಗೆ ಆದ್ಮೇಲೆ ಬ್ರೇಕ್ಫಾಸ್ಟ್ ಆಗಲಿ, ಕುಕ್ಕಿಂಗ್ ಮಾಡುವಾಗಲಿ, ಮಧ್ಯಾಹ್ನ ಬ್ರಂಚ್ ಮಾಡುವಾಗಲಿ, ಏನಾದ್ರೂ ಮುಗ್ದಿತ್ತಂದ್ರ ಅದನ್ನ ತಗೊಂಡು ಅದನ್ನ ನಾವು ಮತ್ತೆ ಫಿಲ್ಅಪ್ ಮಾಡ್ಕೊಂಡು ಅಂದ್ರೆ ಬಹಳ ಲೇಟ್ ಆಕೈತ್ರಿ. ಸೊ ಹಂಗಾಗಿ ಇದನ್ನ ಏನ್ ಮಾಡ್ತೀನಿ ನಾನು ಅಂತ ಫುಲ್ ಏನೆಲ್ಲ ಖಾಲಿ ಆಗೈತೆ ನೋಡ್ರಿ ಅದನ್ನೆಲ್ಲ ಫಿಲ್ ಮಾಡ್ಕೊತಿರ್ತೀವಿ. ಸಂಡೇ ಇದೊಂದು ನನಗೆ ದೊಡ್ಡ ಕೆಲಸನ ಆಗಿರ್ತೈತ್ರಿ. ಆಮೇಲೆ ಇವು ಹಲ್ದಿ ಅನ್ಬೋದು, ಪ್ಲಸ್ ನಮಗೆಲ್ಲ ಇಂಪಾರ್ಟೆಂಟ್ ಏನು ನಮಗೆ ಐಟಮ್ಸ್ ಏನಿರ್ತಾವೆ ನೋಡ್ರಿ, ಇವು ಆಲ್ಮೋಸ್ಟ್ ನಾವು ಅಂದ್ರೆ ಒಂಥರ ಫ್ರೆಶ್ ಆಗಿನ ಕುಟ್ಕೊಂಡು ಬಂದಿರ್ತೀವಿ ರೀ ಊರಿಂದನ. ನಮ್ಮ ಅತ್ತಿ ಕುಟ್ಕೊಂಡು ಬಂದಿರ್ತಾರೋ. ಪ್ಲಸ್ ಏನು ಹೇಳ್ಬೇಕಂದ್ರೆ ರೀ, ಮಮ್ಮಿ ಪ್ರತಿಯೊಂದು ಮನೆಗೆ ಏನು ಬೇಕು ಏನಿಲ್ಲ ಅಂತ ಪ್ರತಿಯೊಂದು ಸಾಮಾನು ನೆನಪು ಮಾಡಿ ತೊಗೊಂಡು ಬರ್ತಾರ್ರಿ. ಖರೇನ
ಒಂದ್ಸಲ ಮಮ್ಮಿ ಇಲ್ಲ ಆ್ಯಕ್ಚುಲಿ ಇವತ್ತು ಬಂದಾರ್ರಿ ಮಮ್ಮಿ ಬಂದು ಕೂಡ 2 ಡೇಸ್ ಆತ. ಮಮ್ಮಿ ಜೊತೆ ಕೂಡ ನಿಮ್ನೆಲ್ಲರನ್ನೂ ಮಾತಾಡ್ಸೀನಿ. ಅವ್ರನ್ನ ಟ್ರಿಪ್ ಹೆಂಗಾಗೈತಿ ಅದನ್ನು ಕೂಡ ನಾವು ಕೇಳೂನು ರೀ. ಖರೆ ಮಮ್ಮಿ ಇಲ್ಲ ಅಂದ್ರೆ ನಮ್ಮ ಮನೆ ಒಂಥರ ಬನ 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 ಆಗಿರ್ತೈತೆ ರೀ. ಬಿಕಾಸ್ ಎಲ್ಲರೂ ನನ್ನ ರೂಟೀನ್ ಒಳಗೆ ನಾ ಬ್ಯುಸಿ ಆಗ್ತೀನಿ. ಇವ್ರ ರೂಟೀನ್ ಒಳಗೆ ಅಂದ್ರೆ ಇವ್ರ ವರ್ಕ್ ಇರ್ತೈತಿ, ಆಫೀಸ್ ವರ್ಕ್, ಇವ್ರು ಬ್ಯುಸಿ ಆಗ್ತಾರೆ, ಮಕ್ಕಳು ಸ್ಕೂಲ್. ಹಾಗಾಗಿ ಎಲ್ಲರೂ ಫುಲ್ ಬ್ಯುಸಿ ಇರ್ತೀವಿ. ಹಾಗಾಗಿ ಒಬ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಸಿಗಂಗಿಲ್ಲ. ಬಟ್ ಮಮ್ಮಿ ಇದ್ರೆ ಹಂಗಾಗಂಗಿಲ್ಲ ರೀ. ಮಮ್ಮಿ ಅಂದ್ರೆ ನಮ್ಮ ಅತ್ತಿ. ನಮ್ಮ ಮಮ್ಮಿ ಇದ್ರೆ ಹಂಗಾಗಂಗಿಲ್ಲ. ಪ್ರತಿಯೊಬ್ರದ್ದು ಇವ್ರ ಜೊತೆ ಮಾತಾಡ್ಸ್ತಾರೆ ಹೋಗಿ. ಆಮೇಲೆ ಹುಡುಗರ ಜೊತೆ ಫುಲ್ ಆಟ ಆಡ್ತಾರೆ. ಫುಲ್ ಮನೆಯೊಳಗೆ ಒಂಥರ ಆವಾಜ್ ಇರ್ತೈತಿ. ಒಂಥರ ಮನೆ ತುಂಬಿದಾಗ ಇರ್ತೈತೆ ರೀ ಮಮ್ಮಿ ಇದ್ರಂದ್ರೆ. ಮಮ್ಮಿ ಹೋದ್ರಂದ್ರೆ ನಮ್ಮ ಬಿಲ್ಡಿಂಗ್ ಒಳಗೆ ಕೂಡ ಬಂದು ಕೇಳ್ತಾರೆ, ಯಾಕೋ ನಿಮ್ಮ ಮನೆ ಫುಲ್ ಸೈಲೆಂಟ್ ಐತ್ಲ, ನಿಮ್ಮ ಅತ್ತೆ ಊರಿಗೆ ಹೋಗ್ಯಾರೇನ ಅಂತ ಹಿಂಗೆ ಕೇಳ್ತಾರೆ ರೀ. ಅಂದರೆ ಏನಂತಾರೆ ನೋಡ್ರಿ, ಹಿರಿಯರು ಇಲ್ದ ಮನೆ ಇಲ್ಲ ಮತ್ತು ಗುರು ಇಲ್ದ ಮಠ ಇಲ್ಲ. ಈವ್ನಿಂಗ್ ಸರಿ ನೈಟ್ ಡಿನ್ನರ್ಗಾಗಿ ಪಾವ್ ಭಾಜಿ ಮಾಡಾಕಿದ್ದೀನಿ. ಸೊ ಹಂಗಾಗಿ ಪಾವ್ ಭಾಜಿ ಸಾಮಾನು ತಗೊಂಡ್ ಬರಕ್ ಹೋಗಿದ್ರು. ಅಲ್ಲೇ ಬರುವಾಗ ಮಕ್ಕಳ ಟಿಫಿನ್ ಕೂಡ ಏನಾದ್ರು ಬೇಕಾಗ್ತತಿ. ಸೊ ಹಂಗಾಗಿ ಇವತ್ತು ಏನೆಲ್ಲ ತಂದಾಗ ನೋಡ್ರಿ ಇಲ್ಲೇ. ಇದು ಬಂದು ಪನ್ನೀರ್ ಬಾಲ್ಸ್, ಇದು ಬಂದು ಆಲೂ ಟಿಕ್ಕಿ, ಮತ್ತು ಇದು ಕಾರ್ನ್ ಚೀಸ್ ನಗೆಟ್ಸ್. ಸೊ ಇಷ್ಟೆಲ್ಲ ತಗೊಂಡ್ ಬಂದಾರಿ. ಈಗ ಜಸ್ಟ್ ನಾನು ಫ್ರೈ ಮಾಡ್ತೀನಿ. ಫ್ರೈ ಮಾಡಿದ್ಮೇಲೆ ಟೇಸ್ಟ್ ಕೂಡ ಹೆಂಗೆ ನೋಡ್ತೀನಿ. ಆಲ್ಮೋಸ್ಟ್ ನಾವು ಫ್ರೋಝನ್ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಇದ ತಿನ್ನತ್ತೀವಿ. ಬಿಕಾಸ್ ಜಾಸ್ತಿ ಫ್ರೋಝನ್ ನಮ್ಮ ಮನೆಗೆ ಇವ್ರಿಗೆ ತರೋ ಕೊಡಂಗಿಲ್ಲ. ಬಟ್ ಇವತ್ತು ತಗೊಂಡ್ ಬಂದರು. ಫಸ್ಟ್ ಐತಿ ಫಸ್ಟ್ ಟೈಮ್ ಇದು ನಾವು ಇದು ಪನ್ನೀರ್ ಬಾಲ್ಸ್ ಅನ್ನತ್ಲ ಇದು ಫಸ್ಟ್ ಟೈಮ್ ಟ್ರೈ ಮಾಡತ್ತೀವಿ. ಸೊ ನೋಡು ಹೆಂಗೆ ಟೇಸ್ಟ್ ಅಂತ. ಓಕೆ, ಫ್ರೈ ಮಾಡಿದಂತ ಎಣ್ಣೆ ಕಾಯಕ್ಕೆ ಇಟ್ಟಿನ್ರಿ. ಈಗ ಬಾಯಾಗ ಫುಲ್ ನೀರು ಬಿಡಾತವು. ಈಗ ಸದ್ಯ ಫ್ರೋಝನ್ ಸಮೋಸ ಕೂಡ ಬಂದವು. ಸೊ ಅದನ್ನು ಕೂಡ ಲಾಸ್ಟ್ ಟೈಮ್ ತಗೊಂಡ್ ಬಂದಿದ್ರಿ ಇವ್ರ. ಅವು ಕೂಡ ಮಸ್ತ್ ಹತ್ತವ್ರಿ ಫ್ರೋಝನ್ ಸಮೋಸ. ಬಟ್ ನೋಡು ಇನ್ನೊಂದ್ಸಲ ತಗೊಂಡ್ ಬಂದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಇವಾಗ ಇಷ್ಟೆಲ್ಲ ಟ್ರೈ ಮಾಡೋಣ ಅಂತ. ಓಕೆ, ಸೊ ಎಲ್ಲಾನು ನಾನು ಫ್ರೈ ಮಾಡತ್ತಿದ್ದೆ ರೀ. ಅದ ನೈಟ್ ಆಗೈತಿ. ಮೇ ಬಿ ನೈಟ್ 12:30 ಆಗೈತ್ರಿ. ನಾ ಈ ವಾಯ್ಸ್ ಓವರ್ನ ಕೊಡತ್ತೀನಿ. ಹಾಗಾಗಿ ಒಂದು ಸ್ವಲ್ಪ ಸ್ಲೋ ಆಗಿ ಮಾತಾಡತ್ತೀನಿ. ಬಟ್ ಮೈಕ್ ಹಿಡ್ಕೊಂಡಿನ್ರಿ. ಹಾಗಾಗಿ ನೀಟಾಗಿ ಆವಾಜ್ ಕ್ಲಿಯರ್ ಆಗಿ ಬರಾಕತ್ತ ಅಂತ ಅನ್ಕೋತೀನಿ ರೀ. ಎಲ್ಲ ಫ್ರೋಝನ್ ಐಟಮ್ಸ್ ಇಷ್ಟೊಂದೆಲ್ಲ ನೀವು ಇದು ತಿಂತೀರೇನ ಅಂತ ಅನಿಸ್ಬೋದು. ಇಲ್ಲ, ಆಲ್ಮೋಸ್ಟ್ ಆ ಫ್ರೋಝನ್ ಐಟಮ್ ಮನೆಯೊಳಗೆ ತರೋನು ಕೊಡಂಗಿಲ್ಲ ರೀ ಇವ್ರಿಗೆ. 1 ಮಂತ್ ಒಳಗೆ 2 ಮಂತ್ ಒಳಗೆ ಯಾವಾಗರೇ ನಾವು ಈ ಥರ ಟ್ರೈ ಮಾಡ್ತಿರ್ತೀವಿ. ಬಿಕಾಸ್ ಇದೇನು ಭಾಳ ಹೆಲ್ದಿ ಅಂತ ಅಲ್ಲ ರೀ. ಮಕ್ಕಳಿಗ ಒಂದು ಸ್ವಲ್ಪ ಟೇಸ್ಟ್ ಅಷ್ಟೇ ರೀ, ಬಾಯಿ ರುಚಿ ಏನಂತೀವಿ ನೋಡ್ರಿ ನಮ್ಮ ಸೈಡ್, ಆ ಥರ. ಏನು ಮಾಡೋದು, ಎಲ್ಲ ಟೈಪ್ಸನ್ನು ಬೇಡ್ತಾರೆ ಮಕ್ಕಳು. ಹಾಗಾಗಿ ಒಂಥರ ಏನಾದ್ರು ಟ್ರೈ ಮಾಡಬೇಕಾಕೈತಿ. ಸಾನು ಹರ್ಷು ಕೂಡ ಅದೇನೋ ರೋಲ್ ಮಾಡಿದ್ದೆ ನೋಡ್ರಿ ನಾನು. ಭಾಳ ಮಸ್ತಾಗ್ಯಾವ ಮಮ್ಮಿ, ಮಸ್ತಾಗ್ಯಾವ ಅಂತ ಇಬ್ರು ಕೂಡ ತಿಂದ್ರು. ನೀವು ಕೂಡ ನಿಮ್ಮ ಮಕ್ಕಳು ಸ್ನ್ಯಾಕ್ಸ್ಗೆ ಆಗ್ಬೋದು, ಇಲ್ಲಾಂದ್ರೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಸ್ನ್ಯಾಕ್ಸ್ಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇಂಥವೆಲ್ಲ ನಮ್ಮ ಮೇಡಮ್ಗೆಲ್ಲಾ ಹೋಗ್ತಾವ್ರಿ. ಇಂಥವೆಲ್ಲ ಹೋಗ್ತೋರಕ್ಕಿಲ್ಲ, ಊಟ ಮಾತ್ರ ಹೋಗಂಗಿಲ್ಲ. ಏನಿಲ್ವಾ? ಫ್ರೈ ಮಾಡಿ ರೆಡಿ ಆಗ್ಯಾವ್ರಿ. DM ಮಾಡಿ ನಿಮ್ಮ ಅತ್ತಿ ಎಲ್ಲೆಲ್ಲಿ ಹೋಗಿದ್ರ ಅಂತ. ಮಮ್ಮಿ ಟ್ರಿಪ್ ಹೆಂಗಾತ್ರಿ? ಚಲೋ ಆತ್ರ ಟ್ರಿಪ್. ಎಷ್ಟ್ ದಿನ ಹೋಗಿದ್ರಿ? 15 ದಿವಸ ಹೋಗಿದ್ದು. ಎಲ್ಲೆಲ್ಲಿ ಹೋಗಿದ್ರಿ? ಅದ್ ಏನೇನ್ ತಂದ್ರಿ? ಫಸ್ಟ್ ನಾಸಿಕ್ ಹೋಗಿದ್ರಿ. ನಾಸಿಕ್ ಮುಗ್ಯಾನ ಉಜ್ಜನಕ್ ಹೋದಿವಿ. ನಾಸಿಕ್ ಹೋದಿಂದ ಒಂದ್
ಇನ್ನೊಂದ್ ಯಾವ್ದೋ ಬರ್ತೈತ ನಡ್ಬರ್ಕ ಭೋಪಾಳ್ ಅಲ್ಲ ದೊಡ್ಡ ನಿಮಗ ಹೆಂಗ್ ನಿಮ್ಗೆ ಹೆಂಗ್ ನೆನಪಾಗ್ತಾವ ಹಂಗಂಗ್ ಹೇಳ್ರಿ. ದೊಡ್ಡ ಲಿಂಗ ಐತ್ಲ ಔರಂಗಾಬಾದ್. ಆದ್ರಿ ಮತ್ತ ಉಜ್ಜೈನ ಇದು ಭೋಪಾಳ್ ಗೋಪಾಲ ನರ್ಮದಾ ನದಿ ಔರಂಗಾಬಾದ್ ಹೊಳೆ ಶಿರ್ಡಿ ಪುಣೆ ಹೌದಿಲ್ಲ ಶಿರ್ಡಿ ಹೋಗಿರಿಲ್ರಿ? ಶಿರ್ಡಿ 5 ಲಿಂಗ ಅದು ನೋಡ್ರಿ. ಆಕ್ಚುಲಿ 12 ಜ್ಯೋತಿರ್ಲಿಂಗ ಒಳಗಿಂದು ಆ ಮಮ್ಮಿ 5 ಲಿಂಗ ಮುಗ್ದಾವ್ರಿ. ಆಲ್ಮೋಸ್ಟ್ ನಾನು ನಿಮಗ್ ಹೇಳ್ತೀನಿ ಅವ್ ಎಷ್ಟೆಷ್ಟು ಊರ್ ಅದಾವ್ ನನ್ ಕಡೆ ಲಿಸ್ಟ್ ಐತ್ರಿ ಅದ. ಸೊ ಅದ್ರಕ್ಕಿಂತ ಮುಂಚೆ ಪ್ರವಾಸದ ಎಲ್ಲಾ ಚಲೋ ಆತ್ರಿ. ನೀವು ನಿಮಗೇನ್ ಅನಿಸ್ತದ್ರಿ ಪ್ರವಾಸ ಯಾವ ಈಗ ನೀವು ಈ ಏಜ್ ಒಳಗ್ ಮಾಡಿರಿ ನಿಮಗ್ ಏನ್ ತ್ರಾಸ ಆತು ಏನಿಲ್ಲ? ಏನು ತ್ರಾಸ ಇಲ್ಲ, ಆರಾಮ್ ಎಂಜಾಯ್ ಮಾಡ್ಕೊತ ಹೋಗಿ ಎಂಜಾಯ್ ಮಾಡ್ಕೊತ ಬಂದೇವ್. ಆಮೇಲೆ ಈಗ ನಿಮಗ್ ಹೆಂಗಂದ್ರೆ ಈಗ ಅನ್ಸತ್ ನಿಮಗ್ ಟ್ರಿಪ್ ಮಾಡ್ಬೇಕು ಬಿಸಲಾಗ್ ಹೋಗ್ಯವ್, ಏನು ತ್ರಾಸ ಆಗಿಲ್ಲ. ಮತ್ ಮೇನ್ ಅಂದ್ರ ಮಮ್ಮಿ ಅಧಿಕ್ ಮಾಸ ಒಳಗ್ ಹೋಗ್ಯಾರು, ಅದ್ ಬಹಳ ಇಂಪಾರ್ಟೆಂಟ್ ಐತ್ರಿ ಉಜ್ಜೈನ್ಕ. ಒಂಥರ ಖುಷಿ ಅನ್ಸ್ತತ್ ನಮಗ. AC ಬಸ್ ಅಲ್ಲೇ AC ಎಲ್ಲಾ ಕರ್ಕೊಂಡ್ ಹೋದ್ರು ಬಾಳ ಚಲೋ ಮಾಡ್ಕೊಂಡ್ರು. AC ಲಾಜ, AC ಬಸ್ ಅಷ್ಟ ದರ್ಶನ ಎಲ್ಲಾ ಕಡೆ ಚಲೋ ಆದ್ವು. ಆಮೇಲೆ ನೀವು ಕೂಡ ಎಲ್ಲರೂ ನಾವು ಅಲ್ಲಿ ಅಂತ ಕೂತಿದ್ದೀನ್ರಿ. ಉಜ್ಜೈನ್ ಅಂದ್ರ ಏನಾನು ಗೊತ್ತಿದ್ದಿದ್ದಿಲ್ಲ. ಉಜ್ಜೈನ್ ಅಂತಂದ್ರ ಬೇಗ ಹೋಗೋದಂದ್ರ ನಮ್ಗೆ ಅಲ್ಲಿ ಅಂತಂದಿದ್ನಿ. ನಮ್ ಸಸಿ ಬರಾನ ಹೇಳಿದ್ಲು ಉಜ್ಜೈನ್ ಅಂದ್ರ ಬಾಳ ದೊಡ್ಡ ದೇವಸ್ಥಾನ ಐತಿ, ಹೋಗಂದ್ರು. ಏಕಾಕಿ ನನ್ ತಯಾರ್ ಮಾಡಿ ಕಳಿಸಿದ್ರು. ಅಲ್ಲಿ ಹೋಗೋಣ ನಾವ್ ಸ್ವಲ್ಪ ದೇವಸ್ಥಾನ ನೋಡ್ಬೇಕು ಹಂಗ ಅನಸ್ತಿ. ಚಲೋ ಬಾಳ ಇತ್ತು. ಅಂದ್ರ ಖರೆ ಎಲ್ಲಾರು ಅಡ್ಡಾಡ್ರಿ, ಎಲ್ಲಾನು ನೋಡ್ಬೇಕು. ಹೌದಿಲ್ಲ? ಹೌದಿಲ್ಲ? ಒಂದ ನಿಮಿಷ ಇನ್ನೊಂದು ನಿಮಗೊಂದು ಹೊಸ ಗಿಫ್ಟ್ ತೋರಿಸ್ತೀನಿ. ಸೊ ಗೈಸ್, ಮಮ್ಮಿ ಹೇಳಿದ ಪ್ರಕಾರ ಮಮ್ಮಿ ಟ್ರಿಪ್ ಮುಗಿಸ್ಕೊಂಡು ಬಂದ್ರಿ. ಆಕ್ಚುಲಿ ಮಮ್ಮಿ ಬಂದು ಮೇ ಬಿ 15 to 20 days ಆಗಿರ್ಬೋದು. ಬಟ್ ಮಮ್ಮಿ ಇಲ್ಲಿ ಅಂದ್ರೆ ಬೆಂಗ್ಳೂರ್ಗೆ ಬಂದಿರ್ಲಿಲ್ರಿ. ಸೊ ಮುದೋಳಗ್ ಬಂದಿದ್ರು. ಸೊ ಅಲ್ಲಿ ಅವ್ರದ್ದು ಏನೋ ಇಂಪಾರ್ಟೆಂಟ್ ಏನೋ ಕೆಲಸ ಇತ್ತಂತ ಅಲ್ಲಿ ಮುಗಿಸ್ಕೊಂಡು ಇವಾಗ ಬೆಂಗ್ಳೂರ್ಗೆ ಬಂದ್ರಿ. ಮಮ್ಮಿ ಒಂದು 12 to 13 days ಏನೋ ಪ್ರಾಪರ್ ಆಗಿ ಹೋಗಿದ್ರು ಟ್ರಿಪ್ಗೆ. ಆಕ್ಚುಲಿ ಮಮ್ಮಿ ನಾಶಿಕ್, ತ್ರಂಬಕೇಶ್ವರ್, ಉಜ್ಜೈನ್, ಮಾಹೇಶ್ವರಿ, ಆಮೇಲೆ ವೇರೂಲೇನಿ, ಔರಂಗಾಬಾದ್, ಶಿರ್ಡಿ, ನರ್ಮದಾ ನದಿ ಸಾಕಷ್ಟು ಮಮ್ಮಿ ಎಲ್ಲಾನು ಊರ ಟ್ರಿಪ್ ಮುಗಿಸ್ಕೊಂಡ್ ಬಂದ್ರಿ. ಒಂಥರ ಖುಷಿ ಅನ್ಸತತಿ. ಅದನ್ನು ಕೂಡ ನಿಮ್ಮ ಮಮ್ಮಿ ಹೇಳಿದ್ರು. ಆಕ್ಚುಲಿ ಮಮ್ಮಿ ಗೊತ್ತಾ ಇರ್ಲಿಲ್ಲ ಉಜ್ಜೈನ್ ಏನು ಅನ್ನೋದು. ಆಮೇಲೆ ಹಂಗಾಗಿ ಅದ ದಿವ್ಸ ಅಂದ್ರೆ ನಾನು ತವ್ರ ಮನೆಯಿಂದ ನಾವು ಊರಿಗೆ ಬೆಂಗ್ಳೂರಿಗೆ ಬಂದೇರಿ. ಸೊ ಆವಾಗ ಏನೋ ಟ್ರಿಪ್ ನಡೆದಿತ್ರಿ ಅದ. ಅವ್ರೊಬ್ರಿಗೆ ನಮ್ಮ ರಿಲೇಟಿವ್ಸ್ ಕಾಲ್ ಮಾಡ್ರಿ ನನಗ. ಸೊ ಇಲ್ಲಿ ಮಮ್ಮಿ ರೀ ಅಧಿಕ್ ಮಾಸ ಐತಿ, ಹೋಗ್ರಿ, ಭಾಳ ದೊಡ್ಡ ದೇವಸ್ಥಾನ. ಸೊ ನೀವು ಕೂಡ ಎಲ್ಲ ಒಂದೊಂದೊಂದು ಟ್ರಿಪ್ ಆಗ್ತಾವ್ರಿ, ಹೋಗ್ರಿ ಅಂತ ನಾನು ಫೋರ್ಸ್ ಮಾಡಿದೆ. ನಮ್ಮ ಮನೆಯವ್ರು ಕೂಡ ಹೇಳಿದ್ರು. ಹಂಗಾಗಿ ನಾವಿಬ್ರು ಸೇರಿಸಿ ಮಮ್ಮಿನ ಈ ಉಜ್ಜೈನ್ ಟ್ರಿಪ್ ಕಳ್ಸಿದ್ವಿ. ಸೊ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಇಡೀ ನಮ್ದು ಆಲ್ ಓವರ್ ಇಂಡಿಯಾ ಕೂಡ ಮಮ್ಮಿನ ನಾವು ಫುಲ್ ಟ್ರಿಪ್ ಮಾಡಿಸ್ತೀವಿ. ಸೊ ಆದಷ್ಟು ಬೇಗನ ಮಾಡಿಸ್ತೀವ್ರಿ ಅದು ಟ್ರಿಪ್ ಕೂಡ. ಸೊ ಮಮ್ಮಿಗೆ ನಾನು ಏನ್ ತೋರ್ಸತಿದ್ದೆ ಅಂದ್ರ ಕಲ್ಶಾ ತೋರಿಸಿದ್ದೆ. ಮಮ್ಮಿ ರಿಯಾಕ್ಷನ್ ನೋಡಿರ್ಬೋದು, ಬಹಳ ಮಸ್ತ್ ಕೊಟ್ರು ಮಮ್ಮಿ ರಿಯಾಕ್ಷನ್. ಕೊಟ್ರೋಗಿಂತನೂ ಇಷ್ಟು ಖುಷಿ ಆಗಿತ್ರಲ್ಲ ಅವ್ರಿಗೂ. ನನ್ಗಿಂತ ಜಾಸ್ತಿ ಜಾಸ್ತಿ ಸ್ಮೈಲ್ ಮಾಡತ್ತಿದ್ರ, ಜಾಸ್ತಿ ನಗಾತಿದ್ರ. ಒಂಥರ ಅವ್ರಿಗೂ ಖುಷಿ ಅನ್ಸಿತ್ರಿ ನೋಡಿ. ರಿಯಲಿ ಹೇಳಿದ್ರು ರೊಕ್ಕೇನ ಅಲ್ಲಿ ಖರ್ಚಾಗಿ ಹೋಗ್ತಿದ್ದು, ಬಟ್ ನೀ 2 ವರ್ಷ ಸೇವ್ ಮಾಡಿದ್ಕು ಕೂಡ ಏನಾದ್ರೂ ಒಂದು ಚಿಕ್ಕ ಸೇವಿಂಗ್ ದೊಡ್ಡ ಗಿಫ್ಟ್ ಬಂತು ಮನೀಗ ಅಂತ ಹೇಳತ್ತಿದ್ರು. ಇಟ್ಸ್ ಓಕೆ. ನಮ್ ಟೈಮಿಂಗ್ ಇನ್ನು ನಾವು ತಗೊಂಡಿದ್ವಿ ಅಂದ್ರೆ ಇನ್ನೂ ಜಾಸ್ತಿ ಇಷ್ಟ ಅಮೌಂಟ್ ಒಳಗೆ ಆ ಟೈಮಿಂಗ್ ಎಷ್ಟು ಬೆಳ್ಳಿ ಬರ್ತಿತ್ತು ಅಂತ. ಸೊ ಏನ ಈ ಕಾಲ್ ಮುಗಿದ್ ಹೋಗಿತ್ರಿ. ಇದ್ದಿನ ಟೈಮ್ ನಾವು ಇನ್ನು ಬ್ಯಾಕ್ ಹೋಗಿದ್ದು ಅದನ್ನ ನಾವು ನೆನ್ಸಿ ಏನೂ ಯೂಸ್ ಇಲ್ಲ. ಬಟ್ ಬರೋ ಟೈಮಿಂಗ್ ನಾವು ನೀಟಾಗಿ ಅದನ್ನು ಯೂಸ್ ಮಾಡ್ಕೋಬೇಕಂತಾರ ನೋಡ್ರಿ. ಹಂಗ ಏನ ಮಮ್ಮಿ ಯಾವತ್ತು ಅಂತಿರದ ಹಿಂದಿನ ತಗದ್ ಹಿತ್ಲಾಗಳ ಬೇಡ ಹಿಂಗೇನೋ ಒಂದ್ ಮಮ್ಮಿ ಹೇಳ್ತಿರ್ತಾರ ನನಗ. ಸೊ ಕಲಶಾ ಕೂಡ ಮಮ್ಮಿ ಅಂದ್ರ ಪ್ಲೇನ್ ತಗೊಂಡಿ ಚಲೋ ಆಯ್ತ. ಬಿಕಾಸ್ ಡಿಸೈನ್ ಏನೋ ಹೊಲಿಸ್ಕೊಂಡಿರ್ತತಿ ಹಿಂಗೆಲ್ಲ ಹೇಳತ್ತಿದ್ರ. ಅವ್ರ ಸಜೆಷನ್ ನನಗೆ ಅವ್ರು ಕೊಡತ್ತಿದ್ರು. ಆಮೇಲೆ ನಮ್ಮ ಮಮ್ಮಿಗ ರಿಯಲಿ ಸಜೆಷನ್ ಅಂದ್ಮೇಲೆ ನೆನಪಾತು, ಪ್ರತಿ ಒಂದಕ್ಕೂ ನಮ್ಮ ಮಮ್ಮಿ ನಮಗ್ ಸಜೆಷನ್ಸ್ ಕೊಡ್ತಾರ. ಬಿಕಾಸ್ ನಮ್ಮ ಮನೆ ಒಳಗ
ಹಿರಿಯರ್ ಅಂತಾರೆ ನೋಡ್ರಿ, ಸೊ ಅವರ ಹಾಗಾಗಿ ಒಂದು ಪ್ರತಿಯೊಂದು ಸಜೆಷನ್ ಆಗ್ಬೋದು, ಒಂದು ಡಿಸಿಷನ್ ಮೇಕಿಂಗ್ ಆಗ್ಬೋದು, ಆಮೇಲೆ ಇಲ್ಲಂದ್ರೂ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗ್ಬೋದು. ಸೊ ಎಲ್ಲನೂ ನಾವು ಮೂರು ಮಂದಿ ಸೇರಿ ಒಂದು ಡಿಸಿಷನ್ ತೊಗೋತೀವ್ರಿ. ಆಲ್ಮೋಸ್ಟ್ ಮಮ್ಮಿನ ಡಿಸಿಷನ್ ಅಂದ್ರೆ ನಾವು ಮೂರು ಮಂದಿ ಸೇರಿ ಒಂದು ಫೈನಲ್ ಡಿಸಿಷನ್ನ ತೊಗೋತಿರ್ತೀವಿ. ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾವು ಮೂರು ಜನರ ಹತ್ರನೂ ಕಮ್ಯುನಿಕೇಟ್ ಮಾಡಬೇಕು. ಬಿಕಾಸ್ ಒಬ್ಬರಿಗೆ ಗೊತ್ತಿರ್ತೈತಿ ಮನೆ ಒಳಗೆ ಏನು ನಡೆದಿರ್ತೈತಿ, ಇನ್ನೊಬ್ರಿಗೆ ಗೊತ್ತಾಗಿರಂಗಿಲ್ಲ. ಸೊ ಆ ಥರ ಇಲ್ರಿ ನಮ್ಮ ಮನೆ ಒಳಗೆ. ಮೂರು ಮಂದಿ ಸೇರಿಸಿ ಯಾವುದೋ ಒಂದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಏನೂ ಇರಲಿ ನಮ್ಮ ಮನೆ ಒಳಗೆ. ಸೊ ಅದು ಮೂರು ಮಂದಿ ಸೇರಿಸಿನ ನಾವು ಕೂತ್ಕೊಂಡು ಒಂದು ಡಿಸಿಷನ್ ತಗೋತಿರ್ತೀವಿ. ಸೊ ಗೈಸ್, ಇದು ಬಂದು ನಮ್ಮ ಮಮ್ಮಿ ಅಧಿಕ ಮಾಸ ಒಳಗೆ ನನಗೆ ನಮ್ಮ ಮನೆಯವ್ರಿಗೆ ಆಯರಿ ಮಾಡಿ ಪ್ಲಸ್ ನನಗೆ ಕಾಲುಂಗ್ರ ಮತ್ತು ನನ್ನ ಬೆಳ್ಳಿ ಗಿಫ್ಟ್ ಕೊಟ್ಟು ಹೋಗಿದ್ಲು. ಅದು ನಮ್ಮ ಮಮ್ಮಿ ಜೊತೆ ಮಮ್ಮಿ ಜೊತೆ ತೋರ್ಸಾತಿದ್ದೆ ರೀ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ನಾ ಕಲ್ಸಿದ ವಿಡಿಯೋ ಹಾಕಿ ನೋಡ್ರಿ, ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿರಿ. ಸೊ ಉಷಾರಾಣಿಯ ಉಷಾರಾಣಿ ಅಂತ ಅದಾರ ನೋಡ್ರಿ, ಅವರಂತೂ ಪ್ರಾಪರಾಗಿ ಗೆಸ್ ಮಾಡ್ಯಾರ ಅದ್ರ ರೇಟ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಒಂದು ಚಲೋ 6000 ವರ್ಗೂ ಅದು ರೀಚ್ ಆಗೈತೆ ರೀ ವಿಡಿಯೋನ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಸೊ ಹಿಂಗೆ ನನಗೆಲ್ಲರೂ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ. ಇನ್ನಾದ್ರೂ ಆ ವಿಡಿಯೋ ನೋಡೋಕೆ ಇಷ್ಟೊಂದು ಲೈಕ್ ಆಕೈತಲ್ಲ, ನನ್ನ ವಿಡಿಯೋ ನಾನು ಎಷ್ಟೋ ಸಲ ನೋಡ್ತಿರ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್, ಬಾಯ್.